ಭಿಕಾರಿ ಭಿಕ್ಷಕನಾಗಿದ್ದರೂ ಪರಿಶುದ್ಧವಾಗಿ ಜೀವಿಸಬೇಕ್ರಿ, ಅವನು ಪರಲೋಕಕ್ಕೆ ಹೋಗ್ತಾನೆ. ನೀನು ಪವಿತ್ರವಾಗಿ ಜೀವಿಸುವುದಾದರೆ ನಿನ್ನ ಬಾಳು ಪಾವನವಾಗುತ್ತದೆ. ತಾಯಿಯ ಗರ್ಭದಲ್ಲಿ ಬರಬೇಕಾದ್ರೆ ಹಾಯ್ ಅಂತ ಬಂದ್ವಿ, ಹೋಗ್ಬೇಕಾದ್ರೂ ಟಾಟಾ ಅಂತ ಹೋಗ್ಬೇಕಾಗತ್ತೆ. ವಿಶ್ವಾಸಿ, ನಿನ್ನನ್ನ ನೀನು ಪರಿಶುದ್ಧ ಮಾಡಿಕೋ. ಇವತ್ತು ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿರಿ, ದೇವರು ನಿನಗೆ ಅದ್ಭುತವನ್ನು ಮಾಡ್ತಾರೆ. ನೀನು ಪವಿತ್ರವಾಗಿ ಜೀವಿಸಿದರೆ ಕರ್ತ ನಿನ್ನನ್ನು ಪೋಷಿಸುತ್ತಾನೆ. ಪರಿಶುದ್ಧವಾಗಿದೆಯಾ ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ನಡವಳಿಕೆ? ಪರಲೋಕ ಬೇಕಾದ್ರೆ ಬದುಕು, ಇಲ್ಲಾದ್ರೆ ಹೋಗು. ಭಿಕಾರಿ ಭಿಕ್ಷಕನಾಗಿದ್ದರೂ ಪರಿಶುದ್ಧವಾಗಿ ಜೀವಿಸಬೇಕ್ರಿ. ನೀನು ಶ್ರೀಮಂತನಾಗಿದ್ದು ಪಾಪದಲ್ಲಿದ್ದು ಪಾತಾಳಕ್ಕೆ ಹೋಗುವುದಕ್ಕಿಂತ ಭಿಕಾರಿಯಾಗಿ ಭಿಕ್ಷಕನಾಗಿದ್ದು ಪರಲೋಕಕ್ಕೆ ಹೋಗುವುದೇ ದೇವರ ಚಿತ್ತದಲ್ಲಿ, ದೇವರ ದೃಷ್ಟಿಯಲ್ಲಿ ಒಳ್ಳೆಯದು. ಅಯ್ಯೋ, ಅವನು ಪ್ರಾರ್ಥನೆ ಮಾಡ್ತಿಲ್ಲ, ಅವನು ಆಲಯಕ್ಕೆ ಬರ್ತಿಲ್ಲ, ಇವನು, ಅದೆಲ್ಲ ಕಂಪ್ಲೇಂಟ್ ಬೇಡ. ಮೊದಲು ನೀನು ಪರಿಶುದ್ಧವಾಗಿ ಜೀವಿಸು, ಸಾಕು. ಆಲಯಕ್ಕೆ 1 ಗಂಟೆ ಕುಂತೆ ಅಂತ ಹೋಗ್ಬಿಟ್ರೆ ಆಶೀರ್ವಾದ ಬಂದ್ಬಿಡತ್ತೇನೋ? ನಮಗೆ 1 ರೂಪಾಯಿ ಗತಿ ಇಲ್ದಿದ್ದಾಗ 10 ರೂಪಾಯಿ ಕೊಡ್ಲಿಕ್ಕೆ ಯಾರು ಮುಂದೆ ಬರಲ್ಲ. ನಿಮ್ ಸಾಕ್ಷಿ ಹೇಗಿದೆ? ನೀವು ಪರಿಶುದ್ಧರಾಗಿಯೇ ಇರಬೇಕು. ಹಲ್ಲೆಲೂಯಾ, ಆಮೆನ್. ನಾವು ಪರಿಶುದ್ಧರಾಗಿ ಜೀವಿಸುವುದರಿಂದ ನಮಗೆ ಬರ್ತಕ್ಕಂಥ ಲಾಭಗಳೇನು, ಅದರಿಂದ ಬರ್ತಕ್ಕಂಥ ಆಶೀರ್ವಾದಗಳು ಏನೆಂಬುದನ್ನು ನಾವು ಇವತ್ತು ಧ್ಯಾನ ಮಾಡಲಿದ್ದೇವೆ. ಇಲ್ಲಿ ಮೇಲ್ನೇ ವಾಕ್ಯ 15 ನಾವು ಹೇಳುವಾಗ 15 ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಆಮೆನ್. ಎಲ್ಲಾ ನಡವಳಿಕೆಯಲ್ಲಿ, ಒಂದು ಕಡೆ ಮಾತ್ರ ಅಲ್ಲ, ಪ್ರತಿಯೊಂದರಲ್ಲಿ, ಕೊಡೋದ್ರಲ್ಲಿ, ತಗೊಳ್ಳೋದ್ರಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ನೋಟದಲ್ಲಿ, ನೀವು ಕೇಳುವುದರಲ್ಲಿ, ನಿಮ್ಮ ಕಾರ್ಯದಲ್ಲಿ, ನಿಮ್ಮ ಆಹಾರದಲ್ಲಿ, ನೀವು ವಾಸ್ತಕ್ಕಂಥ ಸ್ಥಳ ಆಗಲಿ, ಪ್ರತಿಯೊಂದು ಕಾರ್ಯದಲ್ಲಿ, ನಿಮ್ಮ ಉಡಿಗೆ, ನಿಮ್ಮ ತೊಡಿಗೆ, ಪ್ರತಿ ನೋಟ, ನಿಮ್ಮ ಶೈಲಿ, ನಿಮ್ಮ ಸಂಭಾಷಣೆ, ಪ್ರತಿಯೊಂದರಲ್ಲೂ ಎಲ್ಲಾ ನಡವಳಿಕೆಯಲ್ಲಿ ನೀವು ಹೇಗಿರ್ಬೇಕಂತೆ? ಪರಿಶುದ್ಧರಾಗಿರ್ಬೇಕು, ಪವಿತ್ರರಾಗಿರ್ಬೇಕು. ಇದನ್ನ ದೇವರು ಇವತ್ತು ಆಜ್ಞೆ ಹೇಳ್ತಿದ್ದಾರೆ. ನಮ್ಮ ಮಾತು ಹೇಗಿದೆ, ನಮ್ಮ ನೋಟ ಹೇಗಿದೆ, ನಮ್ಮ ಕಣ್ಣು ಎಲ್ಲ ಪರಿಶುದ್ಧವಾದದನ್ನೇ ನೋಡ್ತದ, ನಮ್ಮ ಕಿವಿ ಹೇಗಿದೆ, ಏನನ್ನ ಕೇಳ್ತದೆ, ಪರಿಶುದ್ಧವಾಗಿದೆಯಾ? ಯಾಕಂದ್ರೆ ದೇವರು ನಮ್ಮನ್ನ ಈ ಪಾಪದಿಂದ ನಮ್ಮನ್ನು ಪ್ರತ್ಯೇಕಪಡಿಸಿದ್ದಾರೆ.
ಆಮೇ. ಪರಿಶುದ್ಧತೆ ಅಂದ್ರೆ ಪಾಪದಿಂದ ಪ್ರತ್ಯೇಕಪಡಿಸುವುದು, ಅಕ್ರಮದಿಂದ, ಅನ್ಯಾಯದಿಂದ, ಅಶುದ್ಧದಿಂದ ಪ್ರತ್ಯೇಕವಾಗಿ ಬಾಳ್ತಕ್ಕಂಥ ಒಂದು ಬಾಳೆ ಪವಿತ್ರತೆ, ಪರಿಶುದ್ಧತೆ ಅಂತಕ್ಕಂಥದ್ದು. ಹಲ್ಲೆಲೂಯಾ. ಎಲ್ಲರೂ ಬಾಳುವಾಗೆ ನಮ್ಮನ್ನು ಬಾಳ್ಲಿಕ್ಕೆ ದೇವರು ಕರೆದಿಲ್ಲ. ದೇವರು ಹೇಳ್ತಾರೆ, ನೀವು ಪರಿಶುದ್ಧರಾಗಿರಿ, ನೀವು ಪವಿತ್ರರಾಗಿ ಜೀವಿಸಿರಿ. ಹಲ್ಲೆಲೂಯಾ. ಆಮೇ. ಹಲ್ಲೆಲೂಯಾ. ಹಾಗಾಗಿ ಹೇಳ್ತಾರೆ, ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ, ಆಮೇ, ಹೊರಗಡೆ ಇರ್ಬೋದು, ಒಳಗಡೆ ಇರ್ಬೋದು, ಕೆಲಸ ಕಾರ್ಯಗಳಿರ್ಬೋದು, ಪ್ರತಿಯೊಂದು ಕಾರ್ಯದಲ್ಲೂ ದೇವರು ನಮಗೆ ಇವತ್ತು ಆಜ್ಞೆ ಕೊಡ್ತಾ ಇದ್ದಾರೆ. ನೀವು ಹೇಗಿರ್ಬೇಕಂತೆ? ಪಕ್ಕದಲ್ಲಿ ಹೇಳಿ, ಎಲ್ಲಾ ನಡವಳಿಕೆಯಲ್ಲಿ. ಆಮೇ. ನೀನು ಗಂಡನ ಜೊತೆ ನಡಿಬೇಕಾದ್ರೆ ಪರಿಶುದ್ಧವಾಗಿರು, ಮಕ್ಕಳ ಜೊತೆ ನಡಿಬೇಕಾದ್ರೆ ಪರಿಶುದ್ಧವಾಗಿರು, ನಿನ್ನ ಬಂಧು ಬಳಗ, ಕುಟುಂಬ, ಸ್ನೇಹಿತರ ಜೊತೆ ನಡಿಬೇಕಾದ್ರೂ ಪರಿಶುದ್ಧವಾಗಿರು. ಹಲ್ಲೆಲೂಯಾ. ಎಲ್ಲಾ ನಡವಳಿಕೆ ಅಂದ್ರೆ ಆದ್ರೆ ಹಲ್ಲೆಲೂಯಾ. ಆಮೇ. ನಾವು ಯಾರ್ಯಾರ ಜೊತೆ ಹೇಗಿರ್ಬೇಕು, ಯಾವ ರೀತಿ ವರ್ತಿಸ್ಬೇಕು ಅಂತ ಎಲ್ಲಾ ನಡವಳಿಕೆಯಲ್ಲಿ ನೀನು ಹೇಗಿರ್ಬೇಕು? ಪರಿಶುದ್ಧರಾಗಿರಿ. ಹಲ್ಲೆಲೂಯಾ. ಈ ದೇವರ ಆಜ್ಞೆಗೆ ನಾವು ವಿಧೇಯರಾದಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇ, ಹಲ್ಲೆಲೂಯಾ, ಆಮೇ. ಒಂದು ಫ್ಯಾಕ್ಟ್ರಿಯಲ್ಲಿ ಅನೇಕರು ಕೆಲಸ ಮಾಡ್ತಾ ಇದ್ರಂತೆ. ಹಾಗಾಗಿ ಒಂದು ಸ್ನೇಹಿತ ಅವನಿಗೆ ಹೇಳಿದಂತೆ, ನಾನು ಇವತ್ತು ನಿಮ್ಮ ಫ್ಯಾಕ್ಟ್ರಿಗೆ ಬರೋಗಪ್ಪ, ನೀವೆಲ್ಲ ಹೆಂಗೆ ಕೆಲಸ ಮಾಡ್ತೀರಾ ನೋಡ್ಬೇಕಪ್ಪ ಅಂತೇಳಿ. ಹಲ್ಲೆಲೂಯಾ, ಆಮೇ, ಬರಪ್ಪ ಅಂತ ಹೇಳಿದಂತೆ. ಹಲ್ಲೆಲೂಯಾ. ಫ್ಯಾಕ್ಟ್ರಿ ಕರ್ಕೊಂಡು ಹೋದಂತೆ. ಫ್ಯಾಕ್ಟ್ರಿ ಕರ್ಕೊಂಡೋಗಿ ನೋಡ್ಬೇಕಾರೆ ಎಲ್ಲರೂ ಬಹಳ ನಿಯತ್ತಿನಿಂದ, ಬಹಳ ಮರ್ಯಾದೆಯಿಂದ, ಯಾರು ಕೂಡ ಒಂದು ಸಮಯ ವೇಸ್ಟ್ ಮಾಡದೆ, ನಮ್ಮ ಜನ ಈಗ ಸೂಪರ್ವೈಸರ್ ಇದ್ದಾರೆ, ಮ್ಯಾನೇಜರ್ ಇದ್ದಾರೆ, ಏನು ಮಾಡ್ತಾರೆ? ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅಲ್ಲಿ ಇರಲಿ, ಸ್ವಲ್ಪ ದಣಿವು ಆರಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಇವನೊಬ್ಬ ಸ್ನೇಹಿತನ ಕರ್ಕೊಂಡು ಹೋಗಿದ್ದ. ಆ ಸ್ನೇಹಿತ ಎಲ್ಲವನ್ನ ನೋಡ್ದ. ಅಲ್ಲಿ ಮ್ಯಾನೇಜರ್ ಇಲ್ಲ, ಅಲ್ಲಿ ಯಾರು ಕ್ವಾಲಿಟಿ ಕಂಟ್ರೋಲ್ ಇಲ್ಲ, ಇನ್ಸ್ಪೆಕ್ಟರ್ ಇಲ್ಲ, ಯಾರು ಇಲ್ಲ. ಏನು ಮಾಡಿದ್ದಾರೆ? ಇವ್ರು ಮಾತ್ರ ಕೆಲಸ ಮಾಡ್ತಾರೆ. ಎಲ್ಲರೂ ಅವ್ರವ್ರ ಪಾಟಿಗೆ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅರೆ ಅವನು ಕೇಳಿದಂತೆ, ಏನಪ್ಪ ನಿಮ್ಮ ಫ್ಯಾಕ್ಟ್ರಿ ಇಷ್ಟು ರಹಸ್ಯ? ಇಲ್ಲಿ ಮ್ಯಾನೇಜರ್ ಇಲ್ಲ, ಈ ಸೂಪರ್ವೈಸರ್ ಇಲ್ಲ, ಓನರ್ ಇಲ್ಲ, ಆದರೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿದಂತೆ. ಹಲ್ಲೆಲೂಯಾ. ಆ ರಹಸ್ಯ ಹೇಳ್ತೀನಿ ಕೇಳು ಅಂತ ಹೇಳಿದ್ದೆ. ಏನು ಹೇಳಿದಂತೆ, ನಮ್ಮ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್, ಸೂಪರ್ವೈಸರ್ ಯಾರೂ ಇಲ್ಲ. ನಾವು ಪ್ರೊಡಕ್ಷನ್ ಕೊಡಬೇಕು, ಆದರೆ ಇಲ್ಲಿ ಯಾರ್ಯಾರು ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು CCTVನ ಅಲ್ಲಲ್ಲಿ ಇಟ್ಬಿಟ್ಟಿದ್ದಾರೆ. ಇಟ್ಬಿಟ್ಟು ನಮ್ಮ ಯಜಮಾನ ಇಂಟರ್ನೆಟ್ನಲ್ಲಿ ಅವನ ಹೆಡ್ ಆಫೀಸಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಎಲ್ಲಿಂದ ನೋಡ್ತಾ ಇದ್ದಾನೆ? ನೀವು ಲೋಕದಲ್ಲಿ ಯಾವುದೇ ಮೂಲೆಯಲ್ಲಿರಿ, ನೀವು ಇಂಟರ್ನೆಟ್ ಅಲ್ಲಿ CCTV ಕ್ಯಾಮ್ರಾ ಹಾಕೊಂಡು DVR ಕನೆಕ್ಷನ್ ಮಾಡಿದ್ರೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅಂತ ನಿಮ್ಮ ಮೊಬೈಲಲ್ಲೇ ನೋಡ್ಕೋಬಹುದು. ಹಲ್ಲೆಲೂಯಾ. ಇದರ ಅರ್ಥ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಬೇಕು. ಆ ಯಜಮಾನ ಅವನ ಹೆಡ್ ಆಫೀಸಲ್ಲಿ ಕೂತ್ಕೊಂಡು ಅಥವಾ ಮನೆಯಲ್ಲಿ ಕೂತ್ಕೊಂಡು ಎಲ್ಲವನ್ನ ನೋಡ್ತಾ ಇದ್ದಾನೆ. ನಾನು ಹೇಳ್ತೇನೆ, ನಮ್ಮ ದೇವರು, ನನ್ನನ್ನು ನಿನ್ನನ್ನು ಉಂಟು ಮಾಡಿದ ದೇವರು ಏನ್ ಮಾಡ್ತಾ ಇದ್ದಾರೆ? ಪರಲೋಕದಲ್ಲಿ ಕುಳಿತುಕೊಂಡು ನಿಮ್ಮ ಎಲ್ಲರನ್ನ ನೋಡ್ತಾ ಇದ್ದಾರೆ. ನೀವು ಹೇಗೆ ಬಾಳ್ತಿದ್ದೀರಾ, ಹೇಗೆ ಜೀವಿಸ್ತಾ ಇದ್ದೀರಾ, ನಿಮ್ಮ ಬಾಳು ಹೇಗಿದೆ, ನಿಮ್ಮ ಬದುಕು ಹೇಗಿದೆ, ನಿಮ್ಮ ಮಾತು ಹೇಗಿದೆ, ನೀವು ಎಲ್ಲಿದ್ದೀರಾ, ಯಾರ ಜೊತೆ ಇದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ, ಹೇಗೆ ಬಾಳ್ತಾ ಇದ್ದೀರಾ, ಪ್ರತಿಯೊಂದನ್ನ ಆ ಕ್ಯಾಮರಾ ಅಂತಕ್ಕಂಥ ಸರ್ವಶಕ್ತನ ಕಣ್ಣು, ಮುಚ್ಚದೆ ಕಣ್ಣು, ನಿದ್ರೆ ಬಯಸದ ಕಣ್ಣು ನಮ್ಮನ್ನ ನೋಡ್ತಾ ಇದೆ. ಹಾಗಾದ್ರೆ ನಮ್ಮ ಬಾಳು ಹೇಗಿದೆ, ನಿಮ್ಮ ಬದುಕು ಹೇಗಿದೆ, ನಿಮ್ಮ ಮಾತು ಹೇಗಿದೆ? ಪರಿಶುದ್ಧವಾಗಿದೆಯಾ ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ನಡವಳಿಕೆ? ಹಲ್ಲೆಲೂಯಾ. ಪ್ರತಿಯೊಂದನ್ನು ದೇವರು ವೀಕ್ಷಿಸಿದ್ದಾರೆ. ಆಮೇ. ಇವತ್ತು ತಂದೆ ಕಣ್ಣು ತಪ್ಪಿಸ್ಬೋದು, ಆಮೇ, ತಾಯಿ ಕಣ್ಣು ತಪ್ಪಿಸ್ಬೋದು, ಮಾಸ್ಟರ್ ಕಣ್ಣು ತಪ್ಪಿಸ್ಬೋದು, ಪಾಸ್ಟರ್ ಕಣ್ಣು ತಪ್ಪಿಸ್ಕೊಂಡು ನಡಿಬಹುದು, ಆದರೆ ಪ್ರತಿಯೊಂದನ್ನ ದೇವರು ನೋಡ್ತಾ ಇದ್ದಾರೆ. ದೇವರು ಲೆಕ್ಕ ಕೇಳ್ತಾರೆ. ನೀನು ಪವಿತ್ರವಾಗಿ ಜೀವಿಸುವುದಾದರೆ ನಿನ್ನ ಬಾಳು ಪಾವನವಾಗುತ್ತದೆ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆಪಡಿಸುವ. ಹಾಗಾಗಿ ದೇವರು ಹೇಳ್ತಾರೆ, ಪರಿಶುದ್ಧವಾಗಿ ಜೀವಿಸಿರಿ, ಪವಿತ್ರರಾಗಿರಿ. ವಾಕ್ಯ ಹೇಳ್ತದೆ, ಪೇತ್ರ 1:15 ಹೇಳ್ತೇನೆ, ನೀವು ಪರಿಶುದ್ಧರಾಗಿರಿ. ಯಾರು ಪರಿಶುದ್ಧರಿಲ್ಲ. ದೇವರು ಹೇಳ್ತಾರೆ, ಬಾ, ನಾನು ನಿನ್ನನ್ನು ಪರಿಶುದ್ಧ ಮಾಡ್ತೇನೆ. ನಿನ್ನನ್ನು ನೀನು ಪರಿಶುದ್ಧ ಮಾಡ್ಕೊಳ್ಳಿಕ್ಕೆ, ನೀನು ಪವಿತ್ರ ಮಾಡ್ಕೊಳ್ಳಿಕ್ಕೆ ಯಾವ ನೀರಾಗಲಿ, ಯಾವ ಕಾರ್ಯವಾಗಲಿ, ಯಾವ ಕ್ರಿಯೆ ಆಗಲಿ ನಿನ್ನನ್ನು ಪರಿಶುದ್ಧ ಮಾಡ್ಲಿಕ್ಕೆ ಆಗಲ್ಲ. ಈ ಲೋಕದಲ್ಲಿ ಒಂದೇ ಒಂದು ನಿಮ್ಮನ್ನು ಪರಿಶುದ್ಧ ಮಾಡತ್ತೆ. ಯಾವುದು ಗೊತ್ತಾ? ಯೇಸುವಿನ ನಾಮ, ಯೇಸುವಿನ ರಕ್ತ, ಪವಿತ್ರ ಆತ್ಮರು. ಈ 66 ಪುಸ್ತಕಗಳು ದೇವರ ವಾಕ್ಯ. ಇದು ಬಿಟ್ಟು ಯಾವುದು ಯಾವ ವ್ಯಕ್ತಿಯನ್ನ ಪರಿಶುದ್ಧ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ದೇವರು ಹೇಳ್ತಾರೆ, ಬನ್ನಿ ಪರಿಶುದ್ಧರಾಗಿ ಜೀವಿಸಿರಿ. ಯಾಕೆ ಪರಿಶುದ್ಧರಾಗಿ ಜೀವಿಸಬೇಕು? ಹಲ್ಲೆಲೂಯಾ. ಈ ಲೋಕದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಪರಿಶುದ್ಧವಾಗಿದ್ದಾರೆ ಏನೋ? ಅವನವನು ಮೋಸ, ಅನ್ಯಾಯ, ಅಕ್ರಮ ಮಾಡ್ಕೊಂಡು ಮನೆ ಮೇಲೆ ಮನೆ, ನೆಲದ ಮೇಲೆ ನೆಲ, ಸೈಟಿನ ಮೇಲೆ ಸೈಟು, ಸಂಕೀರ್ಣ ಮೇಲೆ ಸಂಕೀರ್ಣ. ನಾವು ಮಾತ್ರ ಹಂಗೆ ಬದುಕಬೇಕಾ? ಹೌದು, ಬದುಕಬೇಕು.
ಪರಲೋಕ ಬೇಕಾದ್ರೆ ಬದುಕು, ಇಲ್ಲ ಆದ್ರೆ ಹೋಗು. ಒಂದು ಹಾಲೆಲೂಯಾ. ನಿನಗೆ ಪರಲೋಕ ಬೇಕಾ? ಈ ಭೂಮಿ ನಿನಗೆ ನಿರಂತರವಲ್ಲ, ಈ ಲೋಕ ನಿನಗೆ ನಿರಂತರವಲ್ಲ. ನೀನು ಕಾಣ್ತಕ್ಕಂಥದ್ದು ಎಲ್ಲವೂ ಮಾಯೆ. ಒಂದು ದಿನ ಎಲ್ಲ ನಿನ್ನನ್ನು ಬಿಟ್ಟು ಹೋಗತ್ತೆ, ಎಲ್ಲವನ್ನು ಕಳ್ಕೊಳ್ಬೇಕಾಗತ್ತೆ. ಹಲ್ಲೆಲೂಯಾ, ಆಮೆನ್. ಇಲ್ಲಿ ದೇವರು ಹೇಳ್ತಾರೆ, ನೀವು ಪರಿಶುದ್ಧರಾಗಿ ಜೀವಿಸಿರಿ. ಯಾಕೆ ಜೀವಿಸಬೇಕು ಪರಿಶುದ್ಧವಾಗಿ? ಇಬ್ರಿಯರಿಗೆ ಬರೆದ ಪತ್ರಿಕೆ ಹಾಗೂ ಮತ್ತಾಯ 5:8, ಇಬ್ರಿಯ 12:14 ಎರಡು ವಾಕ್ಯಗಳನ್ನು ಓದುವಾಗ ಇದರಿಂದ ನಾವು ತಿಳ್ಕೊಳ್ಬಹುದು. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಪರಿಶುದ್ಧತೆ ಇಲ್ಲದೆ ಯಾವ ಆತ್ಮನು ಪರಲೋಕಕ್ಕೆ ಹೋಗಲ್ಲ. ಒಂದು ಹಲ್ಲೆಲೂಯಾ. ಕರಗಳ ಮೇಲೆ ಎತ್ತಿ ಹಲ್ಲೆಲೂಯಾ. ನೀನು ಪರಿಶುದ್ಧವಾಗಿ ಜೀವಿಸದೇ ಇದ್ರೆ ನನ್ನ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿ, ಅಣ್ಣ ತಮ್ಮ ತಂಗಿ, ನಿನ್ನ ಆತ್ಮ ಇದೆಯಲ್ಲ, ಪ್ರಾಣ ಆತ್ಮ, ಇದು ಪರಲೋಕಕ್ಕೆ ಹೋಗಲ್ಲ. ಬೇಕಾದ್ರೆ ಈ ಲೋಕದಲ್ಲಿ ಇರ್ಬೋದು, ಬೇಕಾದ್ರೆ ಕುಡುಕನಾಗೇ ಬದುಕು, ಅನ್ಯಾಯ ಮಾಡ್ತಾನೆ ಇರು, ಕೊಲೆಗಾರನೇ ಇರು, ಕಳ್ಳನಾಗೇ ಇರು, ಆದ್ರೆ ಒಂದಿನ ಮರಣವನ್ನು ಸಂಧಿಸಲೇಬೇಕು. ಒಂದಿನ ಈ ದೇಹವನ್ನು ಬಿಟ್ಟು ಈ ಆತ್ಮ ಪ್ರಾಣ ಪ್ರತ್ಯೇಕ ಆಗತ್ತೆ. ಆಗ ಈ ಆತ್ಮ ಪ್ರಾಣ ಎಲ್ಲೋಗತ್ತೆ? ಈ ಆತ್ಮ ಪ್ರಾಣಕ್ಕೆ ನಿನ್ನ ಶರೀರದಲ್ಲಿ ಇರಬೇಕಾದ್ರೆ ಅದಕ್ಕೆ ಸ್ಥಳವನ್ನು ಸಿದ್ಧಪಡಿಸಿಕೊ. ಒಂದು ನರಕ, ಇನ್ನೊಂದು ಪರಲೋಕ. ಪರಲೋಕಕ್ಕೆ ಹೋಗ್ಬೇಕಾದ್ರೆ ಹಣ ಬೇಡ, ಆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಿತ್ಯ ಜೀವ ಬೇಕಾದ್ರೆ ಬೇಕು ನಿನಗೆ ಪವಿತ್ರತೆ, ಪರಿಶುದ್ಧತೆ. ಪರಿಶುದ್ಧತೆ ಇಲ್ಲದೆ ಇದ್ರೆ ಯಾರು ಪರಲೋಕಕ್ಕೆ ಹೋಗಲ್ಲ, ನೆನಪಿಟ್ಕೊಳ್ಳಿ. ಹಲ್ಲೆಲೂಯಾ, ಆಮೆನ್. ನಿಮ್ಮ ಹೃದಯದ ಹಲಗೆಯಲ್ಲಿ ಬರ್ಕೊಳ್ರಿ, ಬೇಕಾದ್ರೆ ಮನೆಯಲ್ಲಿ ಒಂದು ಫಲಕ ಹಾಕ್ರಿ. ಹಲ್ಲೆಲೂಯಾ, ಆಮೆನ್. ಈ ವಾಕ್ಯ ಹೇಳ್ತದೆ ಬಹು ಸ್ಪಷ್ಟವಾಗಿ, ಪರಿಶುದ್ಧತೆ ಇಲ್ಲದೆ ಯಾವನು ದೇವರನ್ನ, ಎಲ್ಲರಲ್ಲಿ ಕೈ ಅಲ್ಲಾಡಿಸಿ ಹೋಗಲಿ, ಕಾಣಲ್ಲ. ನಿತ್ಯ ಜೀವನ ಕಾಣಲ್ಲ. ಆಸೆ ನಿನ್ನ ಬಾಳಿನಲ್ಲಿ ಆಶೀರ್ವಾದಗಳನ್ನು ಕಾಣ್ಲಿಕ್ಕೆ ಆಗಲ್ಲ. ಪರಿಶುದ್ಧತೆ ಇಲ್ಲದೆ ಯಾವ ಪರಿಶುದ್ಧತೆ? ಆಮೆನ್, ಹಲ್ಲೆಲೂಯಾ. ದೇವರು ಮೆಚ್ಚತಕ್ಕಂತ, ದೇವರ ಚಿತ್ತದ ಪ್ರಕಾರ ಪರಿಶುದ್ಧತೆ. ಆಮೆನ್, ಹಲ್ಲೆಲೂಯಾ. ಮನುಷ್ಯರು ಮೆಚ್ಚತಕ್ಕಂತ, ನಾವು ಒಳ್ಳೆ ಬಟ್ಟೆ ಹಾಕೊಂಡು ಎಲ್ಲ ಟ್ರೈ ಮಾಡ್ಕೊ, ನೋಡಪ್ಪ ಈ ಶುದ್ಧತೆ. ಈ ಶುದ್ಧತೆ ಅಲ್ಲ, ನಿನ್ನ ಆತ್ಮದಲ್ಲಿ ಶುದ್ಧತೆ. ಹಲ್ಲೆಲೂಯಾ, ಆಮೆನ್. ನಿನ್ನ ಹೃದಯದಲ್ಲಿ ಶುದ್ಧತೆ. ಆ ಶುದ್ಧತೆ ಇದ್ರೆ ಮಾತ್ರ ನನ್ನ ಪ್ರಿಯ ಸಹೋದರ ಸಹೋದರಿ, ಬೇಕಾದ್ರೆ ಇಡೀ ಲೋಕವನ್ನೇ ನೀನು ಸಂಪಾದನೆ ಮಾಡಬಹುದು, ನೀನು ಆಸೆಗಳನ್ನು ಈಡೇರಿಸಬಹುದು, ಮನೆ ಮಠ ಅಂತಸ್ತು ಹಣ ಎಲ್ಲವನ್ನೇ ಸಂಪಾದನೆ ಮಾಡಬಹುದು. ಆದರೆ ಪರಲೋಕದಲ್ಲಿ ಆ ನಿತ್ಯ ಜೀವ ನೀನು ಸಂಪಾದನೆ ಮಾಡಿಲ್ಲ ಆದರೆ ನಿನ್ನ ಆತ್ಮ ನರಕಕ್ಕೆ ಹೋಗ್ಬಿಡತ್ತೆ. ಹಾಗಾಗಿ ಹೇಳ್ತಾರೆ, ನೀನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಿನ್ನಲ್ಲಿ ಬೇಕು ಪರಿಶುದ್ಧತೆ. ಹಣ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ, ನಿನ್ನ ಜೀವನ ಹೇಗಿರಬೇಕು? ಪರಿಶುದ್ಧತೆಯಿಂದ. ನಿನ್ನ ಮಾತು, ನಿನ್ನ ನುಡಿ, ನೀನು ಕೊಡೋದ್ರಲ್ಲಿ ತಗೊಳ್ಳೋದ್ರಲ್ಲಿ. ಆಮೇಲೆ ಏನೋ ಟೈಮ್ ಪಾಸ್ಗೆ ಧಾರಾವಾಹಿ ನೋಡ್ತಾ ಕುತ್ಕೋಬೇಡಿ, ಅಶುದ್ಧಗಳನ್ನೆಲ್ಲ. ನಿಮ್ಮ ಮೊಬೈಲಲ್ಲಿ ಅಶುದ್ಧ ಹಾಡುಗಳನ್ನ ಆಡ್ಕೊಂಡು ಇರಬೇಡಿ. ನಿಮ್ಮ ಮನೆಗಳಲ್ಲಿ CD, ಫಿಲಮ್ದು ಅರ್ಧ ಪರ್ಧ ಅಸಹ್ಯವಾದದ್ದು ಅಶ್ಲೀಲವಾದದ್ದು ಅವನ್ನೆಲ್ಲ ಇಟ್ಕೊಂಡಿರಬೇಡಿ, ಎಲ್ಲ ತೆಗೆದು ಹೊರಗೆ ಎಸಿರಿ. ಅಶುದ್ಧಗಳು ಯಾಕೆ? ನ್ಯೂಸ್ ಪೇಪರ್ ಓದ್ತೀರಾ, ನ್ಯೂಸ್ ಪೇಪರ್ನಲ್ಲಿ ಎಕ್ಸ್ಟ್ರಾ ಶೀಟ್ ಬರ್ತದೆ, ಅಶುದ್ಧವಾದ ಅರ್ಧ ಪರ್ದೆ ಬರ್ತದೆ. ಮೊದಲು ಅದನ್ನು ಬಾಗಿಲಲ್ಲೇ ಹೊರಗಾಕು, ಅದನ್ನು ಕಣ್ಣಿಟ್ಟು ನೋಡಬೇಡ. ಹಲ್ಲೆಲೂಯಾ. ಕೆಲವೊಬ್ರು ಎಲ್ಲ ಮೇನ್ ಪೇಜ್ ಎಲ್ಲ ಬಿಟ್ಬಿಡ್ತಾರೆ, ಕೆಲವರು ಎತ್ಕೊಳ್ಳೋದೇ ಎಕ್ಸ್ಟ್ರಾ ಪೇಜ್, ಕೆಲವೊಬ್ರು ಶುಕ್ರವಾರ ಮಾತ್ರ ಆ ಪೇಜ್ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಹಾಗೆ ದೇವರು ಹೇಳ್ತಾರೆ, ಪರಿಶುದ್ಧತೆ ಪವಿತ್ರತೆ ಇರಲಿ. ಆಮೇಲೆ ನೀನು ಆರಾಧನೆ ಮಾಡ್ತಕ್ಕಂಥ ದೇವರು ಪರಿಶುದ್ಧರು. ಹಾಗೆ ದೇವರು ಹೇಳ್ತಾರೆ, ನನ್ನ ಮಕ್ಕಳು ಪರಿಶುದ್ಧತೆಯಲ್ಲಿ ಜೀವಿಸಬೇಕು, ಪವಿತ್ರತೆಯಲ್ಲಿ ಜೀವಿಸಬೇಕು, ಅಶುದ್ಧದಲ್ಲಿ ಏನು ನಡೆಯಲ್ಲ. ಹಾಗಾಗಿ ನೀವು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಹೇಗಿರಬೇಕು? ಪರಿಶುದ್ಧತೆ ಬೇಕು. ಯೋವೇಲ 1:26 ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನ ಪರಿಶುದ್ಧ ಮಾಡಿಕೊಳ್ಳ್ರಿ. ಆ ವಾಕ್ಯ ಅಲ್ಲಿ ಇಲ್ಲ ಕನ್ನಡದಲ್ಲಿ, ಬಟ್ ಇಂಗ್ಲಿಷ್ನಲ್ಲಿ ಇದೆ. ಗ್ಯಾದರ್ ಯುವರ್ ಪೀಪಲ್, ಸ್ಯಾಂಕ್ಟಿಫೈ ದ ಕಾಂಗ್ರಿಗೇಷನ್. ಸ್ಯಾಂಕ್ಟಿಫೈ ದ ಕಾಂಗ್ರಿಗೇಷನ್ ಅದರ ಅರ್ಥ ನಿನ್ನ ಸಭೆಯನ್ನ ಪರಿಶುದ್ಧಪಡಿಸು. ಕನ್ನಡದಲ್ಲಿ ಅದಿಲ್ಲ. ಹಲ್ಲೆಲೂಯಾ. ತಮಿಳಲ್ಲಿ ಆಂಗ್ಲ ಭಾಷೆಯಲ್ಲಿ ಇದಿದೆ, ಬಟ್ ಕನ್ನಡದಲ್ಲಿ ಆ ವಾಕ್ಯ ಅಲ್ಲಿ ಬಂದಿಲ್ಲ. ಹಾಗಾಗಿ ಇಂಗ್ಲಿಷಲ್ಲಿ ಬರೆದಿದ್ದಾರೆ, ಸ್ಯಾಂಕ್ಟಿಫೈ ದ ಕಾಂಗ್ರಿಗೇಷನ್. ಕಾಂಗ್ರಿಗೇಷನ್ ಅಂದ್ರೆ ಚರ್ಚ್, ಕಾಂಗ್ರಿಗೇಷನ್ ಅಂದ್ರೆ ಜನ, ಕಾಂಗ್ರಿಗೇಷನ್ ಅಂದ್ರೆ ವಿಶ್ವಾಸಿ. ವಿಶ್ವಾಸಿ ನಿನ್ನನ್ನ ನೀನು ಪರಿಶುದ್ಧ ಮಾಡಿಕೋ. ಹಲ್ಲೆಲೂಯಾ, ಆಮೆನ್. ನಿನ್ನನ್ನು ಪರಿಶುದ್ಧ ಮಾಡಿಕೋ, ಪಾಪದಿಂದ ತೊಳೆದುಕೋ, ಕಶ್ಮಲಗಳಿಂದ ತೊಳೆದುಕೋ, ಅಕ್ರಮದಿಂದ ತೊಳೆದುಕೋ. ಯೇಸುವಿನ ರಕ್ತದಲ್ಲಿ, ಯೇಸುವಿನ ಮೇಲೆ ನಂಬಿಕೆ ಇಟ್ಟು, ಯೇಸುವಿನ ವಾಕ್ಯವನ್ನು ಓದುತ್ತಾ 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 ನಿನ್ನ ಪಾಪದಿಂದ ನೀನು ತೊಳೆದುಕೋ.
ಹೇಗೆ ನೀನು ಜಳಕ ಮಾಡ್ತೀಯ ಹಾಗೆ, ಹೇಗೆ ಸ್ನಾನ ಮಾಡ್ತೀಯ ಹಾಗೆ, ನೀರೆಂಬ ವಾಕ್ಯದ ಮುಖಾಂತರ ದಿನದಿಂದ ದಿನಕ್ಕೆ ನೀನು ಪವಿತ್ರತೆಯನ್ನ, ಪರಿಶುದ್ಧತೆಯನ್ನು ಹೊಂದಿಕೋ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಜನರನ್ನ ಸೇರಿಸು, ಸಭೆಯನ್ನು ಕೂಡಿಸು, ಜನರನ್ನು ಪರಿಶುದ್ಧಗೊಳಿಸು, ನಿನ್ನ ಕುಟುಂಬವನ್ನು ಪರಿಶುದ್ಧಗೊಳಿಸು, ನಿನ್ನ ಗಂಡನನ್ನು ಪರಿಶುದ್ಧಗೊಳಿಸು, ನಿನ್ನ ಮಕ್ಕಳನ್ನು ಪರಿಶುದ್ಧಗೊಳಿಸು, ನಿನ್ನ ತಂದೆ ತಾಯಿಯನ್ನು ಪರಿಶುದ್ಧಗೊಳಿಸು, ನಿನ್ನ ಹೆಂಡತಿಯನ್ನು ಪರಿಶುದ್ಧಗೊಳಿಸು. ಹಲ್ಲೆಲೂಯಾ, ಆಮೆನ್. ಹೇಗೆ ಪ್ರತಿದಿನ, ಅದಕ್ಕೆ ನಿಮಗೆ ಹೇಳೋದು ಕುಟುಂಬ ಪ್ರಾರ್ಥನೆ ಇರಬೇಕು ನಿಮ್ಮ ಮನೆಯಲ್ಲಿ ಅಂತ ಹೇಳೋದು. ಪ್ರತಿದಿನ ಸಂಜೆ ದೇವರ ಸಮೂಹಕ್ಕೆ, ದೇವರ ಸಾನ್ನಿಧ್ಯಕ್ಕೆ ಬಂದು ಯಾವುದೋ ಕುಂದು ಕೊರತೆಗಳ ಮೇಲೆ ಇದ್ದಾಗ, ದೇವರೇ ನನ್ನನ್ನು ಕ್ಷಮಿಸು ಸ್ವಾಮಿ ಅಂಥೇಳಿ ಒಂದು ಮಾತು ಹೇಳಿ, ನಿಮ್ಮ ರಕ್ತದ ನನ್ನ ತೊಳೆ. ನಾವು ಅರಿಯದೆ ಅವಸರದಿಂದ ಏನೋ ಒಂದು ಮಾತು ದುಡುಕಿ ಬಂದಿರ್ಬೋದು, ಏನೋ ಒಂದು ತಪ್ಪು ನುಡಿದಿರ್ಬೋದು. ಸಂಜೆ ಆದ ಕೂಡಲೇ ಮಲಗಿದ ಮುಂಚಿತವಾಗಿ ಅಥವಾ ಊಟದ ಮುಂಚಿತವಾಗಿ ದೇವರ ಸನ್ನಿಧಿ ಕುಟುಂಬವಾಗಿ ಕೂಡಿ ಬಂದು ದೇವರ ನಮ್ಮನ್ನು ಸಮರ್ಪಿಸಿ, ದೇವರೇ ಈ ಪಾಪವನ್ನು ಕ್ಷಮಿಸಪ್ಪ, ಈ ತಪ್ಪನ್ನು ಕ್ಷಮಿಸಪ್ಪ, ಹಲ್ಲೆಲೂಯಾ, ತಿಳಿದ ಮಾಡಿಬಿಟ್ಟೆ ಅಂತೇಳಿ ನಿಮ್ಮನ್ನು ಪ್ರತಿನಿತ್ಯ ನಿಮ್ಮನ್ನು ಯೇಸುವಿನ ರಕ್ತದಲ್ಲಿ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳ್ರಿ. ಅದೇ ಪರಿಶುದ್ಧತೆ. ಯೋಬ 1:5 ತನ್ನ ಮಕ್ಕಳೆಲ್ಲರನ್ನು ಬರಮಾಡಿ ಅವನೇನ್ ಮಾಡ್ದ? ಅವರನ್ನು ಪರಿಶುದ್ಧಗೊಳಿಸ್ತಾ ಇದ್ದ, ಪರಿಶುದ್ಧ ಮಾಡ್ತಾ ಇದ್ದ. ನೀವು ಹಲ್ಲೆಲೂಯಾ, ನಿಮ್ಮಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯಾ? ಹೋಗಲಿ, ನಿಮ್ಮ ಮಕ್ಕಳಿಗೆ ನೀವು ಪರಿಶುದ್ಧವಾಗಿ ಜೀವಿಸಬೇಕಂತ ಹೇಳ್ತಾ ಇದ್ದೀರಾ, ತಿಳಿಸ್ತಾ ಇದ್ದೀರಾ? ಒಂದು ಮಾತು ಹೇಳ್ತೀನಿ ನೋಡಿ, ನೀವು ಯೇಸುವನ್ನು ಅರಿತಂತ ನೀವು ಪರಿಶುದ್ಧವಾಗಿ ಜೀವಿಸಿದರೆ ನಿಮ್ಮ ಕುಟುಂಬ ಕೂಡ ಪರಿಶುದ್ಧವಾಗಿ ಮಾರ್ಪಡುತ್ತೆ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆಪಡಿಸುವ. ನೀನು ರಕ್ಷಣೆ ಹೊಂದಿದರೆ ನಿನ್ನ ಕುಟುಂಬ, ನೀನು ಪವಿತ್ರವಾಗಿ ಜೀವಿಸಿದರೆ ನಿನ್ನ ಕುಟುಂಬ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಆ ಪವಿತ್ರದ ಪ್ರಭಾವ ನಿಮ್ಮ ಮನೆಯೊಳಗೆಲ್ಲ ಹರಡುತ್ತದೆ, ಆವರಿಸಿಕೊಳ್ಳುತ್ತೆ. ಹಲ್ಲೆಲೂಯಾ. ಹಾಗಾಗಿ ಹೇಳ್ತಾರೆ, ನೀನು ಪವಿತ್ರವಾಗಿ ಜೀವಿಸು ಎಂಬುದಾಗಿ. ಈ ವಾಕ್ಯ ಯೋವೇಲ 2:16 ಹೇಳ್ತದೆ, ನಿನ್ನ ಜನರನ್ನು ಕೂಡಿಸು, ಅವರನ್ನು ಪರಿಶುದ್ಧಗೊಳಿಸು ಎಂಬುದಾಗಿ. ಅಲ್ಲಿ 2:19 ವಾಕ್ಯಗಳನ್ನು ಓದುವಾಗ, ಅವರ ಭಿನ್ನಹವನ್ನು ಲಾಲಿಸಿ ಅವರಿಗೆ ಹೀಗೆ ಹೇಳಿದನು, ಹೀಗೋ ನಾನು ದ್ರಾಕ್ಷಾರಸ ತೈಲಗಳನ್ನು ನಿಮಗೆ ಕಳುಹಿಸುತ್ತೇನೆ, ಅವುಗಳಿಂದ ನಿಮಗೆ ತೃಪ್ತಿ ಆಗುವುದು, ನಿಮ್ಮನ್ನು ಅನ್ಯ ಜನಾಂಗಗಳ ನಿಂದೆಗೆ ಗುರಿ ಮಾಡೇನು. ಆಮೆನ್. ಏನ್ ಹೇಳ್ತಾರೆ? ನಿಂದೆಗೆ ಗುರಿ ಮಾಡೇನು. ಹಲ್ಲೆಲೂಯಾ. ನಿಮ್ಮನ್ನು ಅವಮಾನ ಪಡಿಸಲಿಕ್ಕೆ ಇನ್ನೂ ಬಿಡುವುದಿಲ್ಲ. ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಕ್ಯ ಬಹು ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮನ್ನು ಅನ್ಯ ಜನಾಂಗಗಳ ನಿಂದೆಗೆ ಇನ್ನು ಗುರಿ ಮಾಡೇನು. ಇನ್ನು ಮೇಲೆ ನೀನು ಅವಮಾನ ಪಡುವುದಿಲ್ಲ, ಇನ್ನು ಮೇಲೆ ನಿನಗೆ ನಷ್ಟ ಸಂಭವಿಸುವುದಿಲ್ಲ. ನೀನು ಸಾಲದಿಂದ ಅವಮಾನ ಆಗುವುದಿಲ್ಲ, ರೋಗದಿಂದ ಅವಮಾನವಾಗುವುದಿಲ್ಲ, ಕಾಯಿಲೆಯಿಂದ ಅವಮಾನವಾಗುವುದಿಲ್ಲ, ನಿನ್ನ ಮಕ್ಕಳಿಂದ ಅವಮಾನವಾಗುವುದಿಲ್ಲ, ನಿನ್ನ ಗಂಡನಿಂದ ಅವಮಾನವಾಗುವುದಿಲ್ಲ, ಕೆಲಸ ಇಲ್ಲದೆ ಅವಮಾನ ಆಗಲ್ಲ, ದುರಭ್ಯಾಸದಿಂದ ಅವಮಾನ ಆಗಲ್ಲ. ನಿನ್ನನ್ನ ನೀನು ಪರಿಶುದ್ಧ ಮಾಡಿಕೊಂಡಾಗ ನಿನಗೆ ಇನ್ನು ಮೇಲೆ ನಿಂದೆ ಇಲ್ಲ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆಪಡಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಅವಮಾನ ಪಟ್ಟಿದ್ದು ಸಾಕು, ನೀನು ನಾಚಿಕೆ ಪಟ್ಟಿದ್ದು ಸಾಕು, ನಿನ್ನ ಬಾಳಿನಲ್ಲಿ ಕಳಂಕವಾದಿದ್ದು ಸಾಕು, ನಿನಗೆ ಮಾನಭಂಗ ಆಗಿದ್ದು ಸಾಕು, ನಿನಗೆ ಅಪಕೀರ್ತಿ ಬಂದಿದೆಯಾ? ದೇವರು ಹೇಳ್ತಾರೆ, ಇನ್ನು ಮೇಲೆ ನಿನಗೆ ಅಪಕೀರ್ತಿ ಅಲ್ಲ, ನಿನಗೆ ಕೀರ್ತಿ ನಾನು ಕೊಡ್ತೇನೆ. ಯಾವಾಗ? ನಿನ್ನನ್ನು ಪರಿಶುದ್ಧ ಮಾಡಿಕೊಂಡಾಗ, ನಿನ್ನನ್ನು ಪರಿಶುದ್ಧರಾಗಿ ಬಾಳುವುದಕ್ಕೆ ನಿನ್ನ ಬಾಳನ್ನು ಅರ್ಪಣೆ ಮಾಡಿದಾಗ. ಇಷ್ಟು ದಿನ ನೀನು ಅವಮಾನ ಪಟ್ಟಿದೀಯಾ? ದೇವರು ಹೇಳ್ತೆ, ಇನ್ಮೇಲೆ ನಾನು ನಿಂದೆ ನಿನ್ನ ಮನೆ ಬಳಿಗೆ ಬರಲಿಕ್ಕೆ ನಾನು ಬಿಡಲ್ಲ. ಹಲ್ಲೆಲೂಯಾ. ನಿಂದೆ ನಿನ್ನ ಮನೆ ಬಾಗಿಲಿಗೆ ಬರಲ್ಲ. ಸಾಲವೆಂಬ ನಿಂದೆ, ರೋಗವೆಂಬ ನಿಂದೆ, ಹಲ್ಲೆಲೂಯಾ, ದರಿದ್ರ ಅಂತಕ್ಕಂಥ ನಿಂದೆ, ಹಲ್ಲೆಲೂಯಾ. ಸಾಲ ತಗೊಂಡಿದ್ದೀವಿ, ಕಾಸು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಕೆಲಸ ಮುಂದುವರಿತಾ ಇಲ್ಲ, ನಿಂದೆ ಅಲ್ಲ, ಮದುವೆ ಆಗಿಲ್ಲ, ನಿಂದೆ. ದೇವರು ಹೇಳ್ತಿದ್ದಾರೆ, ನಿನ್ನ ನಿಂದೆಗೆ ನಾನು ಇನ್ನು ಮೇಲೆ ನಿನ್ನನ್ನು ಬಿಡುವುದಿಲ್ಲ. ಆ ವಾಕ್ಯ ಹೇಳ್ತದೆ, ಯಾರು ಪರಿಶುದ್ಧವಾಗಿ ಪವಿತ್ರದಲ್ಲಿ ಜೀವಿಸಲಿಕ್ಕೆ ನಿಮ್ಮನ್ನು ಅರ್ಪಣೆ ಮಾಡ್ತೀರಾ, ಆವಾಗ ದೇವರು ಹೇಳ್ತಾರೆ, ನೀನು ಇನ್ನು ಮುಂದೆ ನಿಂದೆಗೆ ಒಳಗಾಗುವುದಿಲ್ಲ. ಒಂದು ಹಲ್ಲೆಲೂಯಾ ಹೇಳಿ. ಪಕ್ಕದಲ್ಲಿ ಕೈಕೊಟ್ಟು, ಇನ್ಮೇಲೆ ನಿನಗೆ ನಿಂದೆ ಅವಮಾನ ಆಗಲ್ಲ. ಯಾವಾಗ? ಇವತ್ತು ಕೇಳ್ಕೊಂಡು ಹೋಗ್ಬಿಟ್ಟು ಮತ್ತೆ ಹೋಗಿ ಎಂಡ ಕುಡಿದ್ರೆ ಎಲ್ಲ ಬಿಡಬೇಕು. ಹಲ್ಲೆಲೂಯಾ, ಆಮೆನ್. ಇವಾಗ ಕೇಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಂದ್ರೆ ಪವಿತ್ರತೆ ಇರಬೇಕು. ಹಲ್ಲೆಲೂಯಾ, ಆಮೆನ್. ನಿನ್ನ ಬಾಯಿನ ಮಾತು ಹೇಗಿದೆ? ನಿನ್ನ ನಾಲಿಗೆಯಿಂದ ಕೆಟ್ಟ ಮಾತು ಬರಬಾರ್ದು. ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಇದರಿಂದ ಪವಿತ್ರ ಮಾತು ಬರಬೇಕು. ನಿನ್ನ ಉದ್ದೇಶ ಪವಿತ್ರವಾಗಿರಬೇಕು. ನಿನ್ನ ಹೃದಯದಲ್ಲಿ ಎಲ್ಲ ಆಲೋಚನೆಗಳು ಹೇಗಿರಬೇಕು? ಪರಿಶುದ್ಧವಾಗಿರಬೇಕು. ಇವತ್ತು ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿರಿ, ದೇವರು ನಿನಗೆ ಅದ್ಭುತವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಇಷ್ಟು ದಿನ ನಮ್ಮ ಬಾಳಿನಲ್ಲಿ ಬಂದಂತ ನಿಂದೆ, ಅವಮಾನ, ಅಪಕೀರ್ತಿ, ನಾಚಿಕೆ, ಕಳಂಕ ಯಾಕೆ? ನಮ್ಮಲ್ಲಿ ಪರಿಶುದ್ಧತೆಯ ಕೊರತೆ ಇದೆ.
ನಮ್ಮಲ್ಲಿ ಪರಿಶುದ್ಧತೆಯ ಕೊರತೆ ಇದೆ. ಹಲ್ಲೆಲೂಯಾ. ಆಮೆನ್. ನಮ್ಮ ವ್ಯವಸಾಯದಲ್ಲಿ ಯಾಕೆ ಸರಿಯಾಗಿ ಲಾಭ ಬಂದಿಲ್ಲ, ನಮ್ಮ ಕುಟುಂಬ ಯಾಕೆ ಸರಿಯಾಗಿ ಮುಂದುವರೆದಿಲ್ಲ, ನಮ್ಮ ಕೈಯಿನ ಪ್ರಯಾಸದಲ್ಲಿ ಯಾಕೆ ಅದರಲ್ಲಿ ಪ್ರಾಪ್ತವಾಗಿಲ್ಲ, ನಮ್ಮಲ್ಲಿ ಯಾವುದೋ ಕೊರತೆ ಇದೆ. ಆ ಕೊರತೆ ಏನು? ದೇವರು ಮೆಚ್ಚತಕ್ಕಂಥ, ದೇವರಿಗೆ ಇಷ್ಟವಾದಂಥ ಪವಿತ್ರತೆ ನಿನ್ನಲ್ಲಿ ಇನ್ನೂ ಕಡಿಮೆ ಇದೆ. ದೇವರು ಹೇಳ್ತಾರೆ ಇನ್ನೂ ಬಾ ಪರಿಶುದ್ಧತೆ. ನೀವು ಹೇಳ್ತಾ ಇದ್ದಾರೆ ನಾವು ಪರಿಶುದ್ಧವಂತರು, ನಾವು ರಕ್ತದಲ್ಲಿ ತೊಳ್ಕೊಂಡಿದ್ದೀವಿ, ನಾವು ನೀತಿವಂತರು, ನಮಗೆ ನೀ ಪಾಠ ಮಾಡ್ತಾ ಇದೆ ಅಂತ ಕೇಳ್ತೀರಾ? ಪ್ರಕಟಣೆ 22:11 ಹೇಳ್ತದೆ, ನೀನು ಪರಿಶುದ್ಧನಾಗಿರುವವನು ಇನ್ನು ನಿನ್ನನ್ನು ಪವಿತ್ರ ಮಾಡಿಕೊ. ಇನ್ನು ಎಲ್ಲರೂ ಹೇಳಿ ಇನ್ನು, ಎಲ್ಲರೂ ಹೇಳಿ ಇನ್ನು, ಜೋರಾಗಿ ಹೇಳಿ ಇನ್ನು. ಊಟ ಹಾಕ್ಬೇಕಾದ್ರೆ ಇನ್ನು, ಪಾಯಸ ಹಾಕಿದ್ರು ಇನ್ನು, ಐಸ್ ಕ್ರೀಮ್ ಆದ್ರೆ ಇನ್ನು ಅಂತೀರಲ್ಲ, ಏನ್ ಹೇಳಿ ಇನ್ನು. ಹಲ್ಲೆಲೂಯಾ. ದೇವರು ಹೇಳ್ತಾರೆ ನೀನು ಇನ್ನೂ ಪರಿಶುದ್ಧವಾಗಿರು. ಹಲ್ಲೆಲೂಯಾ. ಆಮೆನ್. ಯಾಕೆ? ನಾನು ನಿನ್ನನ್ನು ಅವಮಾನಕ್ಕೆ ಗುರಿ ಮಾಡಲ್ಲ. ನಿನ್ನ ಕುಟುಂಬದಲ್ಲಿ ಅವಮಾನ ನಿನ್ನ ಬಾಗಿಲು ಬಳಿಗೆ ಬರಲ್ಲ. ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಪ್ರಯಾಸದಲ್ಲಿ ದೇವರ ಆಶೀರ್ವಾದ ಇರಬೇಕಾ? ಈ ಪವಿತ್ರವಾಗಿ ಜೀವಿಸು. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಪವಿತ್ರತೆ ಇರಲಿ, ನೀವು ಹಿಡಿತಕ್ಕಂಥ ತಕ್ಕಡಿ ಸರಿಯಾಗಿರಲಿ, ತೂಕ ಸರಿಯಾಗಿರಲಿ, ಕೊಡ್ತಕ್ಕಂಥದ್ರಲ್ಲಿ, ತಗೊಳ್ತಕ್ಕಂಥದ್ರಲ್ಲಿ, ವ್ಯವಹಾರದಲ್ಲಿ, ಪ್ರತಿಯೊಂದರಲ್ಲಿ ನೀವು ಪವಿತ್ರವಾಗಿ ಜೀವಿಸಿರಿ. ದೇವರು ಹೇಳ್ತಾರೆ ನೀನು ನಿಂದೆ ಅಂತ ನಿನ್ನ ಮನೆಗೆ ಬರೋದೇ ಇಲ್ಲ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆಪಡಿಸುವ. ಹಲ್ಲೆಲೂಯಾ. ಆಮೆನ್. ಅವರ ಬಿನ್ನಹವನ್ನು ಲಾಲಿಸಿ ಅವರಿಗೆ ಹೀಗೆ ಹೇಳಿದನು, ಹೀಗೋ ನಾನು ಧಾನ್ಯ, ದ್ರಾಕ್ಷಾರಸ, ತೈಲಗಳನ್ನು ನಿಮಗೆ ಕಳುಹಿಸುತ್ತೇನೆ, ಅವುಗಳಿಂದ ನಿಮಗೆ ತೃಪ್ತಿಯಾಗುವುದು. ಧಾನ್ಯ, ದ್ರಾಕ್ಷ ರಸ ಇದನ್ನ ನಾನು ನಿನಗೆ ಕಳಿಸಿಕೊಡುತ್ತೇನೆ. ಒಂದು ಹಲ್ಲೆಲೂಯಾ. ಹಾಗಾದ್ರೆ ದೇವರು ಹೇಳ್ತಾರೆ ನೀವು ಪವಿತ್ರವಾಗಿ ಜೀವಿಸಿದರೆ, ದೇವರ ವಾಕ್ಯ ಹೇಳ್ತದೆ ನಾನು ನಿಮಗೇನು ಕೊಡ್ತೇನೆ? ಧಾನ್ಯ. ನಿಮಗೇನು ಬೇಕು? ನೀನು ಪವಿತ್ರವಾಗಿ ಜೀವಿಸಿದರೆ ಕರ್ತ ನಿನ್ನನ್ನು ಪೋಷಿಸುತ್ತಾನೆ. ಪವಿತ್ರವಾಗಿ ಜೀವಿಸಿದರೆ ಕರ್ತ ನಿನ್ನನ್ನು ಪೋಷಿಸುತ್ತಾನೆ. ಇಸ್ರಾಯೇಲ್ ಜನ 40 ವರ್ಷ ಅರಣ್ಯದಲ್ಲಿ ನಡೆಸಿದ ದೇವರು ಹೇಳ್ತಾರೆ ನಾನು ಅರಣ್ಯದಲ್ಲಿ ನಿನಗೆ ಆಹಾರ. ಬೆಂಗಾಡಿನಲ್ಲಿ ಇದರಿಂದ ಆಶೀರ್ವಾದ ಇಲ್ಲ, ಈ ಗಿಡ ಮರ ಕೊಡಲ್ಲ, ಈ ಬಿಸಿನೆಸ್ ಬೆಳೆಯಲ್ಲ. ದೇವರು ಹೇಳ್ತಾರೆ ನಿನ್ನನ್ನು ನೀನು ಪವಿತ್ರ ಮಾಡಿಕೊಂಡು ಪವಿತ್ರವಾಗಿ ದೇವರಿಗೆ ಮೆಚ್ಚಿಯಾಗಿ ಜೀವಿಸಿದಾಗ ದೇವರ ವಾಕ್ಯ ಹೇಳ್ತದೆ ನಿನಗೆ ಧಾನ್ಯ, ದ್ರಾಕ್ಷ ರಸ, ತೈಲ ಇದನ್ನು ನಾನು ನಿನಗೆ ಕೊಡುತ್ತೇನೆ. ನಿನಗೆ ಆಹಾರವನ್ನು ಕೊಟ್ಟು ಪೋಷಿಸುತ್ತೇನೆ, ನಿನಗೆ ಅಭಿಷೇಕವನ್ನು ಕೊಟ್ಟು ಪೋಷಿಸುತ್ತೇನೆ, ನಿನ್ನ ಅಗತ್ಯಗಳನ್ನು ಪೂರೈಸುತ್ತೇನೆ. ಯಾವಾಗ? ನೀನು ಪರಿಶುದ್ಧವಾಗಿ ಜೀವಿಸಿದಾಗ. ಒಂದು ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಪವಿತ್ರವಾಗಿ ಜೀವಿಸಲಿಕ್ಕೆ ಯಾವ ಒಂದು ಮಾರ್ಗಕ್ಕೆ ಬಿಟ್ಟು ಬರಲ್ಲ, ಪಾಪನ ಬಿಟ್ಟು ಬರಲ್ಲ ನಾವು. ಹಲ್ಲೆಲೂಯಾ. ನಾವು ನಮ್ಮ ಲೆಕ್ಕದ ನೀತಿಯಲ್ಲಿ, ನಮ್ಮ ಲೆಕ್ಕದ ಪರಿಶುದ್ಧದಲ್ಲಿ ನಾವು ಜೀವಿಸ್ತಾ ಇರ್ತೀವಿ. ನಿಮ್ಮನ್ನ ದೇವರು ಪೋಷಿಸಬೇಕಾ? ನಿಮಗೆ ದೇವರ ಆಹಾರ ಕೊಡಬೇಕಾ? ದೇವರು ನಿಮಗೆ ಬಿಸ್ನೆಸ್ ಕೊಡಬೇಕಾ? ದೇವರ ಹಸ್ತದಿಂದ ನಿಮಗೆ ಲಾಭ ಬೇಕಾ? ದೇವರ ಹಸ್ತದಿಂದ ಸೇವೆ ಮಾಡಬೇಕಾ? ನನ್ನ ಕರ್ತನ ಪ್ರಿಯ ಸಹೋದರ, ಹೇಗಿರಬೇಕು? ಪವಿತ್ರವಾಗಿ ಜೀವಿಸು. ಇಲ್ಲಿ ದೇವರು ಹೇಳ್ತಾರೆ ಯಾರು ಪವಿತ್ರವಾಗಿ ಜೀವಿಸ್ತಾರೆ ಅವರನ್ನ ದೇವರು ಪೋಷಿಸ್ತಾರೆ. ಯಾರು ಪವಿತ್ರವಾಗಿ ಜೀವಿಸ್ತಾರೆ ಅವರಿಗೆ ನಿಂದೆ ಇಲ್ಲ. ಎಲ್ಲರೂ ಹೇಳಿ ನಿಂದೆ ಇಲ್ಲ. ಕೈ ಮೇಲೆ ನಮಗೆ ಇನ್ನು ಮೇಲೆ ನಿಂದೆ ಇಲ್ಲ. ಯಾಕೆ? ಬೇಕಾದಷ್ಟು ಹಣ ಇದೆಯಾ? ಇಲ್ಲ. ನಿಮಗೆ ಮನೆ ಇದೆಯಾ? ಇಲ್ಲ ರೀ. ಭಿಕಾರಿ ಭಿಕ್ಷಕನಾಗಿದ್ದರೂ ಪರಿಶುದ್ಧವಾಗಿ ಜೀವಿಸಬೇಕ್ರಿ, ಅವನು ಪರಲೋಕಕ್ಕೆ ಹೋಗ್ತಾನೆ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆಪಡಿಸಿರಿ. ನೀನು ಶ್ರೀಮಂತನಾಗಿ ಪಾಪದಲ್ಲಿ ಇದ್ದು ಪಾತಾಳಕ್ಕೆ ಹೋಗುವುದಕ್ಕಿಂತ, ನೀನು ಶ್ರೀಮಂತನಾಗಿದ್ದು ಪಾಪದಲ್ಲಿದ್ದು ಪಾತಾಳಕ್ಕೆ ಹೋಗುವುದಕ್ಕಿಂತ ಭಿಕಾರಿಯಾಗಿ ಭಿಕ್ಷಕನಾಗಿದ್ದು ಪರಲೋಕಕ್ಕೆ ಹೋಗುವುದೇ ದೇವರ ಚಿತ್ತದಲ್ಲಿ, ದೇವರ ದೃಷ್ಟಿಯಲ್ಲಿ ಒಳ್ಳೆಯದು. ಅದು ಬಾಳ್ರಿ. ನನಗೆ ಹಣ ಇಲ್ಲ, ನನಗೆ ಅಂತಸ್ತಿಲ್ಲ, ಕೊರಗಬೇಡ, ನಾನು ಇನ್ನೂ ಎಷ್ಟು ಪರಿಶುದ್ಧರಾಗಬೇಕು, ನನ್ನ ಆಸ್ತಿ ನೋಡಂತ ಹೇಳ್ಬೇಡ, ನೋಡು ನನ್ನ ಪರಿಶುದ್ಧತೆಯನ್ನು, ಪವಿತ್ರತೆಯನ್ನು ನೋಡಂತ ಹೇಳ. ಅದು ಬಾಳು. ಅದಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾರೆ. ನೀನು ಹಣ ಅಂತಸ್ತು ಸಂಪಾದನೆ ಮಾಡಿ ದೊಡ್ಡ ವ್ಯಕ್ತಿ, VIP ಅಂತ ತೋರಿಸ್ಲಿಕ್ಕಲ್ಲ. ಹಲ್ಲೆಲೂಯಾ. ಕೊಲೆ ದರೋಡೆ ಮಾಡ್ಕೊಂಡು ಬೇಕಾ ತೋರಿಸ್ಬೋದು, ಅದಲ್ಲ. ಪವಿತ್ರವಾಗಿ ಜೀವಿಸಿ ತೋರಿಸ್ಬೇಕು. ಅದರಿ ದೇವರ ಸಾರೂಪ್ಯದ ಬಾಳು. ಹಲ್ಲೆಲೂಯಾ. ಅಂತ ಬಾಳ್ಬೇಕು. ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾರೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ ಪವಿತ್ರವಾಗಿ ಜೀವಿಸಲಿಕ್ಕೆ ದೇವರು ಕರೆದಿದ್ದಾರೆ ರೀ. ಆಮೇಲೆ ನೀನು ಪವಿತ್ರವಾಗಿ ಜೀವಿಸಿದರೆ ನಿನ್ನ ಬಾಳಿನಲ್ಲಿ ನಿಂದೆ ಇಲ್ಲ. ಎಲ್ಲ ಹೇಳಿ. ಒಂದು. ಎರಡನೇದು, ದೇವರು ಪೋಷಿಸುತ್ತಾರೆ. ಪಕ್ಕದಲ್ಲಿ ದೇವರು ಪೋಷಿಸುತ್ತಾರೆ. ಹೇಳಿ ಅವರಿಗೆ ದೇವರು ಪೋಷಿಸುತ್ತಾರೆ. ಹೋಗಲಿ. ಯೋವೇಲ 2:20 ಬನ್ನಿ. ಹಲ್ಲೆಲೂಯಾ. ಆಮೆನ್. ನಾನು ಬಡಗಣ ದಂಡನ್ನು ನಿಮ್ಮ ಕಡೆಯಿಂದ ದೂರ ತೊಲಗಿಸಿ ಹಾಳು ಬೆಗ್ಗಾಡಿಗೆ ಓಡಿಸಿ ಅದರ ಮುಂಭಾಗವನ್ನು ಮೂಡಣ ಸಮುದ್ರಕ್ಕೂ ಹಿಂಭಾಗವನ್ನು ಪಡುವಣ ಸಮುದ್ರಕ್ಕೂ ತಳ್ಳಿ ಬಿಡುವೆನು. ನಿಮ್ಮ ಶತ್ರುಗಳನ್ನ ನಿಮ್ಮಿಂದ ನಾನು ತೆಗೆದು ಬಿಡುತ್ತೇನೆ.
ನಿಮ್ಮ ಶತ್ರುಗಳ ನಿಮ್ಮ ಎದುರಿಗೆ ಕೆಳಗೆ ತಳ್ಳಿ ಬಿಡುತ್ತೇನೆ. ನಿಮ್ಮ ಶತ್ರು ಯಾವುದು ರೀ? ನಿಮ್ಮ ಶತ್ರು ಸಾಲನಾ? ನಿಮ್ಮ ಶತ್ರು ಸಾಲನಾ? ಯಾವುದು ರೀ? ಕಷ್ಟನಾ? ಅವಮಾನನಾ? ದರಿದ್ರನಾ? ನೋವಾ? ವೇದನೆನಾ? ಯಾವುದು? ಆ ಶತ್ರುಗಳನ್ನ ದೇವರು ಹೇಳ್ತಾರೆ, ನಾನು ಕೆಳಗೆ ತಳ್ಳಿ ಬಿಡುತ್ತೇನೆ. ನಿಮ್ಮಿಂದ ತಳ್ಳಿಕ್ಕಾಗಲ್ಲ. ನಿಮ್ಮ ಹತ್ರ ಬಲ ಇಲ್ಲ, ನಿಮ್ಮ ಹತ್ರ ಪವಿತ್ರತೆ ಇದ್ರೆ ಸಾಕು. ದೇವರು ಹೇಳ್ತಾರೆ, ನಿನ್ನ ಶತ್ರುವನ್ನ ನಾನೇ ನಿನ್ನಿಂದ ದೂರ ಮಾಡ್ತೇನೆ. ನೀನು ಪವಿತ್ರವಾಗಿ ಜೀವಿಸು, ಪವಿತ್ರವಾಗಿ ಜೀವಿಸು. ಹಲ್ಲೆಲೂಯಾ. ನೀನು ಪವಿತ್ರವಾಗಿ ಪರಿಶುದ್ಧತೆಯಲ್ಲಿ ಜೀವಿಸಿದಾಗ ನಿನ್ನ ಜೊತೆ ಯಾರಿದ್ದಾರೆ? ಪರಲೋಕ ನಿನ್ನ ಜೊತೆ ಇದ್ದಾರೆ. ಅಯ್ಯೋ, ನನಗೆ ಯಾರು ಸಹಾಯ ಮಾಡ್ತಾ ಇಲ್ಲ, ನನಗೆ ಸಹಾಯ ಮಾಡೋರು ಯಾರು ಇಲ್ಲ, ನನ್ನ ಮೇಲೆ ಎತ್ಬಿಡೋರು ಯಾರು ಇಲ್ಲ. ಯಾರು ಬೇಡ, ನೀನು ಪವಿತ್ರವಾಗಿ ಜೀವಿಸು, ಪರಲೋಕದ ದೇವರು ನಿನಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಅಯ್ಯೋ, ನನಗೆ ಹಣ ಇಲ್ಲ, ನನಗೆ ಬಂಧು ಬಳಗ ಇಲ್ಲ, ಅಯ್ಯೋ ನನಗೆ ವಿದ್ಯಾಭ್ಯಾಸ ಇಲ್ಲ, ನಾನು ಏನು ಮಾಡಲಿ ಅಂತ ಬದುಕ್ತಾ ಇದೆಯಾ, ಕೊರಗ್ತಾ ಇದೆಯಾ, ವೇದನೆ ಒಳಗಿದೆಯಾ? ಇವತ್ತು ನಿನಗೆ ಒಳ್ಳೆ ಸಂದೇಶ. ನನ್ನ ಸಹೋದರ ಸಹೋದರಿ, ನಿನ್ನ ಬಾಳನ್ನ ಕರ್ತನಿಗೆ ಅರ್ಪಣೆ ಮಾಡಿ ಕರ್ತನಿಗೆ ಮೆಚ್ಚಿಗೂ ಆಗತಕ್ಕಂಥ ಪರಿಶುದ್ಧ ಪವಿತ್ರ ಜೀವನವನ್ನು ಜೀವಿಸುವಾಗ ದೇವರು ನಿನ್ನ ಶತ್ರುವನ್ನ, ನಿನ್ನ ರೋಗವನ್ನ, ನಿನ್ನ ಕಷ್ಟವನ್ನ ನಿನ್ನಿಂದ ದೇವರು ದೂರ ಮಾಡ್ತಾರೆ. ಎಷ್ಟು ಜನ ಇವತ್ತಿಂದ ಜೀವಿಸ್ತೀರಾ? ಕರ್ತನಿಗೆ ವಿರುದ್ಧವಾದ ಕಾರ್ಯ ಯಾವುದಿದೆ ಎಲ್ಲ ತೆಗೆದು ಬಿಡಿ. ಪಾಪ ಕೃತ್ಯಗಳು ಯಾವುದಿದೆ, ಪಾಪದ ಅಭ್ಯಾಸಗಳು ಏನಿದೆ, ಅನೈತಿಕ ಸಂಬಂಧ ಏನಿದೆ, ಅನ್ಯಾಯ, ಮೋಸ, ಅಕ್ರಮ, ಹಲ್ಲೆಲೂಯಾ, ದುರ್ಭಾಷೆ ಎಲ್ಲವನ್ನು ತೆಗೆದು ಯೇಸುವಿನ ಬಳಿಗೆ ಬಂದು, ಯೇಸುವೆ ನನ್ನನ್ನು ಕ್ಷಮಿಸು, ನಿನ್ನ ರಕ್ತದಿಂದ ನನ್ನನ್ನು ತೊಳೆ ಅಂತೇಳಿ ನಿಮ್ಮ ಪಾಪವನ್ನು ಅರಿಕೆ ಮಾಡಿ ಯೇಸುವನ ಸ್ವಂತ ರಕ್ಷಕರಾಗಿ ಸ್ವೀಕರಿಸಿರಿ. ಆ ರಕ್ತ ನಿಮ್ಮನ್ನು ತೊಳೆದು ನಿಮ್ಮನ್ನು ಶುದ್ಧಪಡಿಸುತ್ತದೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಎಲ್ಲರೂ ಸೇರಿ ಮೇಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ